मी सहकार क्षेत्रातील निवडणुकीसाठी प्रथमच उमेदवारी अर्ज दाखल केला होता। माजी मंत्री श्रीमंत पाटील यांचा पुत्र श्रीनिवास यांनीही उमेदवारी दिली होती। मात्र सतीश जारकिहोळी यांच्या नेतृत्वाखाली आम्ही विनंती केल्याने त्यांनी आपला अर्ज मागे घेतला। आमचा कोणत्याही पॅनल किंवा गटाशी संबंध नाही, आम्ही स्वबळावर निवडून आलो आहोत, असे विधान आमदार राजू कागे यांनी केले। बेळगाव डीसीसी बँकेच्या परिसरात पत्रकारांशी बोलताना त्यांनी सांगितले की आम्ही सहकार क्षेत्रात नवे आहोत। जिल्हा प्रभारी मंत्री सतीश जारकिहोळी यांनी मला एक संधी दिली आणि त्यामुळे मी बिनविरोध निवडून आलो। ಮೊದಲು ಅಥಣಿ ತಾಲೂಕಾ ಒಂದೇ ಇರುವುದರಿಂದ ಪ್ರತಿ ಸಲ ಲಕ್ಷ್ಮಣ ಸವದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ 6 ರಿಂದ 7 ಸಲ ಅವರು ಅವಿರೋಧವಾಗಿ ಬಂದಿದ್ದರು। ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅಲ್ಲಿಗೆ ಒಂದು ಅವಕಾಶ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕಂತೇನೆ, ನಿಲ್ಲೇನೆ ತಂದಾಗ ನಿಲ್ಲತ್ತಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ। ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂಥ ಶ್ರೀಮಂತ್ ಪಾಟೀಲ್ ಅವರ ಮಗ ಶ್ರೀನಿವಾಸ್ ಪಾಟೀಲ್ ಅವರು ಮಾಡಿದ್ರು। ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ ಸವದಿಯವರು ಕೂಡ ಬಂದು ಇಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ದರೆ ಇವಾಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರ ನೇತೃತ್ವದೊಳಗೆ ಅವ್ರ ಮನವೊಲಿಸಿ ಅವರನ್ನು ವಿರೋಧ ಪಕ್ಷ ಇದ್ದವರನ್ನು ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ। ನಾನು ಯಾವ ಪಂಗಡ ಅಥವಾ ಯಾರು ಪರ ವಿರೋಧ ಇಲ್ಲ, ಮೊದಲು ಹೇಳಿದ್ದೀನಿ ನಾವು ಯಾವಾಗಲೂ ಎಲ್ಲ ನಾಯಕರು ಕೂಡಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ। ಈ ಅವಕಾಶವನ್ನು ನಾನು ಸದುಪಯೋಗಗೊಂಡು ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ನನಗೆ ಸಹಾಯ ಮಾಡಿದಂಥ ಎಲ್ಲ ನಾಯಕರಿಗೆ ಕಪ್ಪ ಚ್ಯುತಿ ಬರದೆ ಹಾಗೆ ನಾನು ಮುಂದಿನ ದಿನಮಾನಗಳಲ್ಲಿ ನಡ್ಕೋತೀನಿ ಅನ್ನುವಂಥ ಮಾತನ್ನು ಹೇಳಿ ಥ್ಯಾಂಕ್ ಯು। ಯಾವುದು ಪೆನೆಲ್ಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ, ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದರೂ ಘಟ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ನಾನು ಮೊದಲು ಸಹಿತ MLA ಇದ್ದಾಗ ಸಹಿತ 5 ಬಾರಿ MLA ನಾನು ಅಲ್ಲಿಯೂ ಸಹಿತ ಯಾವ ಘಟ್ಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ। ಯಾರು ಎಲ್ಲರೂ ಕರೆದ್ರೆ ನಾವು ಯಾರು ಎತ್ಕೋತಾರೋ ಅವ್ರ ಕೂಸು, ನಾವು ಯಾರು ಎತ್ಕೊಂಡ್ರೂ ಅವ್ರ ಕೂಸಾಗಿ ಉಳಿತೀವಿ। ಓಕೆ ಥ್ಯಾಂಕ್ ಯು। ಯಾರು ನಾಮಿನೇಷನ್ ವಾಪಸ್ ತಗೊಳ್ಳೋ ವಿಚಾರಕ್ಕೆ ಶ್ರೀಮಂತ್ ಪಾಟೀಲ್ ಅವ್ರ ಜೊತೆಗೆ ಏನಾದರೂ ಒಪ್ಪಂದ ಏನೂ ಇಲ್ಲ, ಒಪ್ಪಂದದು ಏನಿಲ್ಲ। ಅವರು ಸತೀಶ್ ಅಣ್ಣ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಿ ಹಿಂದೆ ತೆಗೆಸ್ಕೊಂಡಿದ್ದಾರೆ। ಸಂಪುಟ ಪುನರಾರಚನೆ ಆಗ್ತಾ ಇದೆ, ಅದೆಲ್ಲ ಕೇಳಬೇಡ್ರಿ। सहकार क्षेत्रात मी कामगिरी करून दाखवीन, असे ते म्हणाले। विनोद कोलकार, KMM मराठी, बेळगाव।